ಹಾಯ್ ಆಲ್, ಪ್ರೈಸ್ ಲಾರ್ಡ್ ಎಲ್ರಿಗೂ. ಇವತ್ತಿನ ಡಿಶ್ ಬಂದ್ಬಿಟ್ಟು ನಾನು ಬೇಳೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಈ ಹೋಳಿಗೆ ಹಬ್ಬ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗುತ್ತೆ. ನಮ್ಮ ಚೈಲ್ಡ್ಹುಡ್ಡಿಂದನೂ ಇದು ಮೋಸ್ಟ್ ಆಫ್ ಹಾರ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇದನ್ನ ಮಾಡಲಿಕ್ಕೆ ಒಂದು ನಾರ್ಮಲ್ ಬೌಲಲ್ಲಿ 3 4 ಬೌಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಯಾವ ಕನ್ಸಿಸ್ಟೆನ್ಸಿ ಅಂದರೆ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕು. ಅದಾದಮೇಲೆ ನಾವು ಹಿಟ್ಟು ಹಾಕ್ಕೊಂಡಿರೋ ಬೌಲಲ್ಲೇ 1 ಬೌಲು ಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು. ಇದು ಕಲಿಸ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು 6 ಅವರ್ಸು ನೆನೆಲಿಕ್ಕೆ ಚೆನ್ನಾಗಿ ಬಿಟ್ಬಿಟ್ಟು ಆಮೇಲೆ ಹಿಟ್ಟನ್ನ ತೊಗೊಳೋಣ. ಇವಾಗ ನಾನು ಹೂರ್ಣ ಮಾಡಲಿಕ್ಕೆ ಬೇಳೆನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬೇಳೆ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು 3 ಬೌಲು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಹೂರ್ಣನ ಮಿಕ್ಸಿಗೆ ಹಾಕ್ತಾ ಇರೋದ್ರಿಂದ ಒಂದು 90% ಬಾಯ್ಲ್ ಆದರೆ ಸಾಕು. ನಂತರ ಸ್ವೀಟ್ಗೆ ನಾನಿಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ. ಒಂದು 3 ಅಚ್ಚು, ಇನ್ನೊಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ತೊಗೊಂಡೆ. ಒಂದು 4 ಅಚ್ಚನ್ನ ತೊಗೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಸ್ಲೈಸಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಅಷ್ಟು ಬೇಳೆ ಬಾಯ್ಲ್ ಆಗಿದ್ದರೆ ಸಾಕು. ಇದನ್ನು ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿಕೊಂಡು ನಾವೇನು ಸ್ಲೈಸಾಗಿ ಬೆಲ್ಲನ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಆ ಬೆಲ್ಲನ ಬೇಳೆ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇವರ್ಗೆ ನಾನಿಲ್ಲಿ ಏಲಕ್ಕಿನ ಹಾಕೋತಾ ಇದ್ದೀನಿ. 1-2 ಏಲಕ್ಕಿ ಹಾಕೋತಾ ಇದ್ದೀನಿ. ನಂತರ ನಾನೇನು 6 ಗಂಟೆ ಕಾಲ ನೆನೆಸಿಟ್ಕೊಂಡಿರೋಂತಹ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ನಾವೇನೇ ಪಿಂಚ್ ಮಾಡಿದ್ರೂ ಅದು ವಾಪಸ್ ಹಿಟ್ಟು ಕೈಗೆಲ್ಲ ಅಂಟಬಾರ್ದು. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿರಬೇಕದು. ನಾವು ಬೆಳಗ್ಗೆನೇ ಏನಾದರೂ ಹೋಳಿಗೆ ಮಾಡ್ಕೊತಿದ್ದೀವಿ ಅಂತಂದರೆ ನೈಟನ್ನೇ ಕಲಸಿಟ್ಬಿಟ್ಟು ಒಂದೊಳ್ಳೆ ಪರ್ಫೆಕ್ಟ್ ಹಿಟ್ಟು ನಮಗೆ ಸಿಗುತ್ತೆ. ಈ ಥರ ಮಾಡಿ ಎತ್ತಿಟ್ಕೊಳ್ಬೇಕು. ಇದನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಏನೋ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನ ಎತ್ತಿಟ್ಕೊಳ್ಬೇಕು. ಈ ಥರ ಉಂಡೆಗಳು ಮಾಡ್ಕೊಂಡು ಇಟ್ಕೊಳ್ಬೋದು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಹಿಟ್ಟು ತೊಗೊಬೇಕಾಗುತ್ತೆ. ಚಿಕ್ಕದಾಗಿ ನಾರ್ಮಲ್ ಸೈಜ್ ಹೋಳಿಗೆ ಬೇಕು ಅಂದರೆ ಈ ಥರ ತೊಗೊಳ್ಳಿ. ಇಲ್ಲ ನಾವು ದೊಡ್ಡ ಹೋಳಿಗೆ ಮಾಡ್ತೀವಿ, ಚಪಾತಿ ಸೈಜಲ್ಲಿ ಮಾಡ್ತೀವಿ ಅಂದರೆ ನಾನು ಮೊದಲಿಗೆ ತೋರಿಸಿದ್ನಲ್ಲ ಆ ಥರ ತೊಗೊಳ್ಬೇಕು. ನಾವೇನು ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಹೂರ್ಣ ನಾವು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ಲ, ಆ ಹೂರ್ಣನ ಅದಕ್ಕೆ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ಮಾಡಿಕೊಂಡು ಈ ಥರ ತಟ್ಕೊಂಡ್ರೆ ರೊಟ್ಟಿ ಏನು ತಟ್ತೀವೋ ಆ ಥರ ಹೋಳಿಗೆನ ಸಾಫ್ಟಾಗಿ ತಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಹೋಳಿಗೆ ರೆಡಿ ಆಗುತ್ತೆ. ಇವಾಗ ಈ ಶೇಪಲ್ಲಿ ಹೋಳಿಗೆ ತಟ್ಟಬೇಕು. ನಾನೇನು ಆವಾಗಲೇ ತೋರಿಸಿದ್ನಲ್ಲ, ಬೇಳೆ ಮತ್ತು ಬಾಯ್ಲ್ ಆಗಿರುವಂತಹ ಬೇಳೆ ಮತ್ತು ಬೆಲ್ಲನ ಮತ್ತು ಏಲಕ್ಕಿ ಹಾಕ್ಕೊಂಡಿರೋದನ್ನು ನಾನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ನಂತರ ಹೋಳಿಗೆನ ತೆಗೆದ್ಬಿಟ್ಟು ಹಂಚ್ ಮೇಲೆ ಹಾಕ್ಕೊಂಡಿದ್ದೀನಿ. ಅಲ್ಲೇ ನಾವು ಆಯಿಲಲ್ಲೇ ತಟ್ತಾ ಇರ್ತೀವಲ್ಲ, ಅದಕ್ಕೆ ಹಂಚ್ ಮೇಲೆ ಜಾಸ್ತಿ ಆಯಿಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬೇಕು ಅಂತಂದರೆ ಹಾಕೊಬೋದು, ಅದು ನಿಮ್ಮ ಒಪಿನಿಯನಿಗೆ ಬಿಟ್ಟಿದ್ದು. ಈ ಥರ ಮೇಲೆ ಮಾತ್ರ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಿಕಾಸ್ ನಾವು ತಟ್ಟಬೇಕಾದ್ರೇ ಆಯಿಲ್ ಯೂಸ್ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಹೋಳಿಗೆನ ಹಂಚಿನ ಮೇಲೆ ಹಾಕ್ಕೊಂಡು ಈ ಥರ ಎರಡೂ ಬದಿನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿ ಆ್ಯಂಡ್ ಸಾಫ್ಟ್ ಕ್ರಿಸ್ಪಿ ಆಗಿರುವಂತಹ ಹೋಳಿಗೆ ರೆಡಿಯಾಗುತ್ತೆ. ಯಾರಿಗೆಲ್ಲ ಹೋಳಿಗೆ ಕ್ರೇವಿಂಗ್ಸ್ ಆಗುತ್ತೆ ಅವರೆಲ್ಲ ಆರಾಮ್ಸೆ ಮನೇಲಿ ಮಾಡ್ಕೊಳ್ಬೋದು. ಅಂದ್ಕೊಂಡಿದ್ದ ತಕ್ಷಣವೇ ಮಾಡ್ಕೊಳ್ಬೋದು, ಸುಲಭವಾಗಿಯೇ ಮಾಡ್ಕೊಳ್ಬೋದು. ಇದನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನಾವು ಕಲ್ತ್ಬಿಟ್ವಿ ಅಂತಂದರೆ ತುಂಬ ಆರಾಮ್ಸೆ ಮಾಡ್ಕೊಳ್ಬೋದು. ಎಲ್ಲರೂ ನಾವು ಹೋಳಿಗೆ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು, ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಪ್ರೊಸೀಜರ್ ಇದೆ ಅಂತ ಶಾಕ್ ಆಗ್ತಾರೆ. ಆ ಥರ ಎಲ್ಲ ಏನಿಲ್ಲ. ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸ್ವೀಟ್ನೆಸ್ಸು, ಅದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿತ್ತು. ನೀವು ಮಾಡಿಕೊಂಡು ನಿಮ್ಮ ಕ್ರೇವಿಂಗ್ಸ್ನು ಫುಲ್ಫಿಲ್ ಮಾಡಿಕೊಡಿ.